ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಜಟಾಯುವಿನ ವೃತ್ತಾಂತವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಪಂಚವಟಿ ಕ್ಷೇತ್ರಕ್ಕೆ ಹೋಗುತ್ತಾ ಒಂದು ಆಲದ ಮರದ ಮೇಲೆ ದೊಡ್ಡ ದೇಹವನ್ನು ಹೊಂದಿದ ಭೀಮ ಪರಾಕ್ರಮವುಳ್ಳ ಒಂದು ಹದ್ದನ್ನು ಕಂಡನು. ಅದು ರಾಕ್ಷಸ ಮಾಯೆ ಎಂದೆಣಿಸಿ ಆ ಹದ್ದನ್ನು ನೀನು ಯಾರು ಎಂದು ಕೇಳಿದನು. ಆ ಹದ್ದು ಮಧುರವಾದ ನುಡಿಯಿಂದ ರಾಮಲಕ್ಷ್ಮಣರ ಮನಸ್ಸಿಗೆ ಸಂತೋಷವಾಗುವ ಹಾಗೆ ಅವರನ್ನು ಕುರಿತು, ಎಲೈ ರಾಜಕುಮಾರರೇ, ನಾನು ನಿಮ್ಮ ತಂದೆಯಾದ ದಶರಥ ರಾಜನ ಸಖನು ಎಂದು ನುಡಿಯಿತು. ಆ ಮಾತನ್ನು ಕೇಳಿ ಶ್ರೀರಾಮನು ಆ ಪಕ್ಷಿಯು ನಮ್ಮ ತಂದೆಯ ಪ್ರಿಯ ಸಖನು ಎಂದೆಣಿಸಿ ವಂದಿಸಿ, ಎಲೈ ಪಕ್ಷಿರಾಜನೇ, ನಿನ್ನ ಕುಲವಾವುದು, ನಿನ್ನ ಹೆಸರೇನು ಎಂದು ಕೇಳಿದನು. ಆ ಪಕ್ಷಿರಾಜನು ತನ್ನ ಸ್ವರೂಪವನ್ನು, ವಂಶವನ್ನು, ಉತ್ಪತ್ತಿಯನ್ನು ಕ್ರಮವಾಗಿ ಹೇಳುವುದಕ್ಕೆ ತೊಡಗಿದನು. ರಾಜಕುಮಾರ, ಪೂರ್ವಕಾಲದಲ್ಲಿ ಕರ್ದಮ, ವಕ್ರೀತ, ಶೇಷ, ಸಂಶ್ರಯ, ಬಹುಪುತ್ರ, ಸ್ಥಾಣು, ಮರೀಚ, ಅತ್ರಿ, ಕ್ರತು, ಪುಲಸ್ತ್ಯ, ಅಂಗೀರಸ, ಪ್ರಚೇತ, ಪುಲಹ, ದಕ್ಷ, ವಿವಸ್ವಂತ, ಅರಿಷ್ಟನೇಮಿ, ಕಶ್ಯಪ ಎಂಬ ಪ್ರಜಾಪತಿಗಳು ಜನಿಸಿದರು. ಅವರಲ್ಲಿ ದಕ್ಷ ಬ್ರಹ್ಮನಿಗೆ 60 ಮಂದಿ ಹೆಣ್ಣು ಮಕ್ಕಳು ಜನಿಸಿದರು. ಅವರಲ್ಲಿ ಕಶ್ಯಪ ಬ್ರಹ್ಮನು ಅದಿತಿ, ದಿತಿ, ಧನು, ಕಾಳಿಕೆ, ತಾಮ್ರೆ, ಕ್ರೋಧವಶೆ, ಮನು, ಅನಲೆ ಎಂಬ 8 ಕನ್ನಿಕೆಯರನ್ನು ವಿವಾಹವಾದನು. ಅವರನ್ನು ಕುರಿತು ಮಹಾಪರಾಕ್ರಮಿಗಳಾಗಿ 3 ಲೋಕಗಳನ್ನು ಆಳಬಲ್ಲ ಮಕ್ಕಳನ್ನು ನನ್ನಿಂದ ಪಡೆಯಬಹುದೆಂದು ಹೇಳಿದನು. ಆ ಮಾತನ್ನು ಅದಿತಿ, ದಿತಿ ಮತ್ತು ಕಾಳಿಕೆ ಎಂಬುವವರು ಮಹಾಪ್ರಸಾದವೆಂದು ಅಂಗೀಕರಿಸಿದರು. ಮಿಕ್ಕವರು ಸುಮ್ಮನಿದ್ದರು. ಅದಿತಿ ಎಂಬುವವಳಿಗೆ ಕಶ್ಯಪ ಬ್ರಹ್ಮನಿಂದ 12 ಅಷ್ಟವಸುಗಳು, 11 ರುದ್ರರು, ಅಶ್ವಿನಿ ದೇವತೆಗಳಿಬ್ಬರು, ಹೀಗೆ 33 ಮಂದಿ ಮಕ್ಕಳು ಜನಿಸಿದರು. ದಿತಿಯಲ್ಲಿ ಮಹಾಪರಾಕ್ರಮಿಗಳಾದ ದೈತ್ಯರು ಜನಿಸಿದರು. ಧನು ಎಂಬುವವಳು ಅಶ್ವಗ್ರೀವವೆಂಬ ಕುಮಾರನನ್ನು ಪಡೆದಳು. ಕಾಳಿಕೆಯು ಕಾಳಕ, ನರಕರೆಂಬ ಕುಮಾರರನ್ನು ಪಡೆದಳು. ತಾಮ್ರ ಎಂಬ ಸ್ತ್ರೀಯಲ್ಲಿ ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ, ಶುಕಿ ಎಂಬ 5 ಮಂದಿ ಕುಮಾರಿಯರು ಜನಿಸಿದರು. ಅವರಲ್ಲಿ ಹಿರಿಯ ಮಗಳಾದ ಕ್ರೌಂಚಿಯಿಂದ ಗೂಬೆಗಳು ಜನಿಸಿದವು. ಭಾಸೆಯಿಂದ ಭಾಸಗಳೆಂಬ ಪಕ್ಷಿ ವಿಶೇಷಗಳು ಜನಿಸಿದವು. ಶೇನಿ ಎಂಬುವವಳು ಹದ್ದುಗಳನ್ನು ಪಡೆದಳು. ಧೃತರಾಷ್ಟ್ರಿ ಎಂಬುವವಳಲ್ಲಿ ಹಂಸಗಳು, ಕಲಹಂಸಗಳು, ಚಕ್ರವಾಕ ಪಕ್ಷಿಗಳು ಜನಿಸಿದವು. ಶುಕಿ ಎಂಬ ಕಡೆಯ ಮಗಳಲ್ಲಿ ನತೆಯು, ನತೆಗೆ ವಿನತೆಯು ಜನಿಸಿದರು. ಕ್ರೋಧವಶೆ ಎಂಬ ಕಶ್ಯಪ ಪತ್ನಿಯು ಮೃಗಿ, ಮೃಗಮಂದೆ, ಹರಿ, ಭದ್ರಮದೆ, ಮಾತಂಗಿ, ಶಾರ್ದೂಲಿ, ಶ್ವೇತೆ, ಸುರಭಿ, ಸುರಸೆ, ಕದ್ರು ಎಂಬ 10 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಳು. ಆ 10 ಮಂದಿಯಲ್ಲಿ ಮೃಗಿ ಎಂಬುವವಳು ಮೃಗಗಳನ್ನು ಪಡೆದಳು. ಮೃಗಮಂದೆಯಲ್ಲಿ ಕರಡಿಗಳು, ಚೌರಿ ಮೃಗಗಳು ಜನಿಸಿದವು. ಭದ್ರಮದೆಯಲ್ಲಿ ಇರಾವತಿ ಎಂಬುವವಳು ಜನಿಸಿದಳು. ಇರಾವತಿಯಲ್ಲಿ ಲೋಕಪ್ರಸಿದ್ಧವಾದ ಐರಾವತವು ಜನಿಸಿತು. ಹರಿ ಎಂಬುವವಳಲ್ಲಿ ಕಪಿಗಳು ಜನಿಸಿದವು. ಮಾತಂಗಿಯಲ್ಲಿ ಆನೆಗಳು ಜನಿಸಿದವು. ಶಾರ್ದೂಲಿಯಲ್ಲಿ ಮುಸುವುಗಳು, ಹುಲಿಗಳು ಜನಿಸಿದವು. ಶ್ವೇತೆಯಲ್ಲಿ ದಿಗ್ಗಜಗಳು ಜನಿಸಿದವು. ಸುರಭಿಯಲ್ಲಿ ರೋಹಿಣಿ, ಗಂಧರ್ವಿ ಎಂಬ 2 ಕುಮಾರಿಯರು ಜನಿಸಿದರು. ರೋಹಿಣಿಯಲ್ಲಿ ಗೋವುಗಳು ಜನಿಸಿದವು. ಗಂಧರ್ವಿಯಲ್ಲಿ ಕುದುರೆಗಳು ಜನಿಸಿದವು. ಸುನಸೆಯಲ್ಲಿ ಪಾತಾಳ ಲೋಕದಲ್ಲಿರುವ ನಾಗಗಳು ಜನಿಸಿದವು. ಕದ್ರುವಿನಲ್ಲಿ ಸರ್ಪಗಳು ಜನಿಸಿದವು. ಮನುವಿನಲ್ಲಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ಜಾತಿಗಳ ಮನುಷ್ಯರು ಜನಿಸಿದರು. ಅನಲೆಯಲ್ಲಿ ಫಲಗಳನ್ನು ಕೊಡುವ ಪುಣ್ಯ ವೃಕ್ಷಗಳು ಜನಿಸಿದವು. ವಿನತೆಯು ಶುಕಿಯ ಮೊಮ್ಮಗಳು. ಕದ್ರು, ಸುರಸೆ ಎಂಬುವವರು ವಿನತೆಯ ಒಡಹುಟ್ಟಿದವರು. ಅವರಲ್ಲಿ ಕದ್ರು ಮಹಾಶೇಣನನ್ನು ಪಡೆದಳು. ವಿನತೆಯು ಅರುಣ, ಗರುಡರೆಂಬ 2 ಕುಮಾರರನ್ನು ಪಡೆದಳು. ಅರುಣನಿಂದ ಶೇನಿ ಎಂಬ ಸ್ತ್ರೀಯಲ್ಲಿ
ನನ್ನ ಅಣ್ಣನಾದ ಸಂಪಾತಿಯು ನಾನು ಜನಿಸಿದೆವು. ನನ್ನ ಹೆಸರು ಜಟಾಯು. ನಾನು ನಿನಗೆ ಸಹಾಯವಾಗಿರುತ್ತೇನೆ. ನೀನು ಸಮೀಪದಲ್ಲಿಯೇ ವಾಸವಾಗಿರು. ನೀನು ಲಕ್ಷ್ಮಣ ಸಮೇತನಾಗಿ ಕಾರ್ಯಾರ್ಥವಾಗಿ ಹೋದರೆ ನಾನು ಸೀತಾದೇವಿಯನ್ನು ರಕ್ಷಿಸಿಕೊಂಡಿರುತ್ತೇನೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಶ್ರೀರಾಮನು ಜಟಾಯುವನ್ನು ಆಲಂಗಿಸಿಕೊಂಡು ನಮಸ್ಕರಿಸಿ ತನ್ನ ತಂದೆಯಾದ ದಶರಥ ರಾಯನಿಗೂ ಜಟಾಯುವಿಗೂ ಇದ್ದ ಸ್ನೇಹ ವಿಶೇಷವನ್ನು ಕೇಳುತ್ತಾ ಸೀತಾ ಲಕ್ಷ್ಮಣ ಸಮೇತನಾಗಿ ಅಗ್ನಿಜ್ವಾಲೆಯು ಕಿರುಗಿಡಗಳನ್ನು ಸುಡುವಂತೆ ಸಮಸ್ತ ಶತ್ರುಗಳನ್ನು ದಹಿಸಲಿಚ್ಛಿಸಿ ಜಟಾಯುವನ್ನು ಸಹಾಯವಾಗಿ ಕರೆದುಕೊಂಡು ಪಂಚವಟಿ ಕ್ಷೇತ್ರಕ್ಕೆ ಹೋದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.